ಮರಣಾನಂತರದ ಜೀವನ. ಹಿಂದೂ ಧರ್ಮದ ಪ್ರಕಾರ ಹಿಂದೂ ಧರ್ಮದಲ್ಲಿ ಆತ್ಮ ಶಾಶ್ವತವಾಗಿದ್ದು ಅದು ಎಂದಿಗೂ ನಾಶವಾಗುವುದಿಲ್ಲ ಎಂಬ ನಂಬಿಕೆ ಇದೆ. ಶರೀರವು ನಾಶವಾದರೂ ಆತ್ಮವು ಹೊಸ ಶರೀರವನ್ನು ಧರಿಸುವುದೆಂದು ಹೇಳಲಾಗುತ್ತದೆ. ಇದನ್ನು ನಾವು ಪುನರ್ಜನ್ಮ ರೀಬರ್ತ್ ಎಂದು ಕರೆಯುತ್ತೇವೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ, ಆತ್ಮವು ಜನಿಸುತ್ತಿಲ್ಲ, ಅದು ಎಂದಿಗೂ ಸಾಯುವುದಿಲ್ಲ ಎಂದು. ಕರ್ಮ ಮತ್ತು ಪುನರ್ಜನ್ಮ. ಮನುಷ್ಯನ ಕರ್ಮದ ಆಧಾರದ ಮೇಲೆ ಆತ್ಮದ ಮುಂದಿನ ಜನ್ಮ ನಿರ್ಧಾರವಾಗುತ್ತದಂತೆ. ಸತ್ಕರ್ಮ ಮಾಡಿದವರು ಉತ್ತಮ ಜೀವನವನ್ನು ಹೊಂದುತ್ತಾರಂತೆ. ದುಷ್ಕರ್ಮ ಮಾಡಿದವರು ಕೆಟ್ಟ ಫಲಗಳನ್ನು ಅನುಭವಿಸುತ್ತಿರುತ್ತಾರಂತೆ. ಮೋಕ್ಷ ಅಥವಾ ಮುಕ್ತಿಗೆ ಸೇರುವುದು. ಮನುಷ್ಯನು ತನ್ನ ಕರ್ಮ ಬಂಧಗಳಿಗೆ ಮುಕ್ತನಾದಾಗ ಆತ್ಮವು ಪುನರ್ಜನ್ಮ ಚಕ್ರದಿಂದ ಬಿಡುಗಡೆ ಹೊಂದಿ ಬ್ರಹ್ಮನೊಂದಿಗೆ ಲೀನವಾಗುತ್ತದಂತೆ. ಅದನ್ನೇ ನಾವು ಪರಮಾತ್ಮನೊಂದಿಗೆ ಲೀನ ಅಂತ ಹೇಳುವುದು ಏನೋ ಗೊತ್ತಿಲ್ಲ ನನಗೆ. ಇದನ್ನು ಮೋಕ್ಷ ಎನ್ನುತ್ತಾರೆ. ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಲ್ಲೂ ಕೂಡ ಆತ್ಮ ಮತ್ತು ಚೇತನದ ಮರಣಾನಂತರ ಜೀವನದ ಬಗ್ಗೆ ವಿಭಿನ್ನ ಧಾರ್ಮಿಕ ಭಾವನೆಗಳಿವೆ. ಪುನರ್ಜನ್ಮ, ಕರ್ಮ ಮತ್ತು ಮೋಕ್ಷ ಇಲ್ಲಿ ಕೂಡ ಪ್ರಮುಖವಾದ ವಿಷಯಗಳಾಗಿವೆ. ಮರಣವು ಆತ್ಮದ ಅಂತ್ಯವಲ್ಲ, ಅದು ಕೇವಲ ಶರೀರದ ಅಂತ್ಯ. ಆತ್ಮ ತನ್ನ ಕರ್ಮದ ಫಲವಾಗಿ ಇನ್ನೊಂದು ಶರೀರವನ್ನು ಧರಿಸುತ್ತದೆ ಎಂಬುದು ಬಹುತೇಕ ಭಾರತೀಯ ಹಿಂದೂಗಳಲ್ಲಿ ನಂಬಿಕೆ ಇದೆ. ಪುನರ್ಜನ್ಮ ಎನ್ನುವುದು ಸಂಸ್ಕೃತ ಪದವಾಗಿದ್ದು ಪುನಃ ಅಂದರೆ ಮತ್ತೆ, ಜನ್ಮ ಅಂದರೆ ಹುಟ್ಟು ಎಂದರ್ಥ. ಇವು ಸೇರುವುದರಿಂದ ಪುನರ್ಜನ್ಮ ಅಂದರೆ ಮತ್ತೆ ಜನ್ಮ ತಾಳುವುದು ಅಥವಾ ಮರು ಹುಟ್ಟು ಎಂಬ ಅರ್ಥವನ್ನು ನೀಡುತ್ತದೆ. ಪುನರ್ಜನ್ಮ ತತ್ವದ ಪ್ರಕಾರ ಹಿಂದೂ ಧರ್ಮದ ಪ್ರಕಾರ ಮನುಷ್ಯನ ಶರೀರ ನಾಶವಾದರೂ ಆತ್ಮವು ಶಾಶ್ವತವಾಗಿದ್ದು ಅದು ತನ್ನ ಪೂರ್ವಕರ್ಮದ ಆಧಾರದ ಮೇಲೆ ಹೊಸ ಶರೀರವನ್ನು ಪಡೆದು ಮರುಹುಟ್ಟು ಪಡೆಯುತ್ತದೆ. ಇದು ನಮ್ಮ ಪುನರ್ಜನ್ಮ ಅಥವಾ ಪುನರುತ್ಪತ್ತಿ ಎಂದು ಕರೆಯಲಾಗುತ್ತದೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಮನುಷ್ಯರು ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ಧರಿಸುತ್ತದೆ. ಪುನರ್ಜನ್ಮದ ಕಾರಣ ಕೂಡ ನಮ್ಮ ಕರ್ಮವಾಗಿರುತ್ತದೆ. ಪುನರ್ಜನ್ಮದ ಮೂಲ ಕಾರಣವೆಂದರೆ ಕರ್ಮ. ಮನುಷ್ಯರು ಈ ಜೀವನದಲ್ಲಿ ಮಾಡಿದ ಉತ್ತಮ ಅಥವಾ ಕೆಟ್ಟ ಕರ್ಮಗಳ ಪರಿಣಾಮವಾಗಿ ಮುಂದಿನ ಜೀವನದಲ್ಲಿ ಅವನ ಸ್ಥಿತಿಗತಿ ನಿರ್ಧಾರವಾಗುತ್ತದೆ. ಸತ್ಕರ್ಮ ಉತ್ತಮ ಜನ್ಮವನ್ನು ನೀಡುತ್ತಿದ್ದರೆ ದುಷ್ಕರ್ಮ ದುಃಖಮಯ ಜನ್ಮವನ್ನು ನೀಡುತ್ತದೆ. ಪುನರ್ಜನ್ಮವು ಆತ್ಮದ ಶುದ್ಧೀಕರಣಕ್ಕಾಗಿ ಆಗುತ್ತದೆ ಎಂಬುದು ನಂಬಿಕೆ. ಆತ್ಮವು ಹಲವು ಜನ್ಮಗಳಿಗೆ ತನ್ನ ಕರ್ಮಫಲವನ್ನು ಅನುಭವಿಸಿ ಕೊನೆಗೆ ಮೋಕ್ಷವನ್ನು ಪಡೆದು ಪುನರ್ಜನ್ಮ ಚಕ್ರದಿಂದ ಮುಕ್ತಗೊಳ್ಳುತ್ತದಂತೆ. ಇದು ನಮ್ಮ ನಂಬಿಕೆ ಅಷ್ಟೇ.